ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರಾವೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ದೇನೆ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇವತ್ತು ಗೈಸ್ ಬೆಳಿಗ್ಗೆನೇ ಸ್ವಲ್ಪ ಮಳೆ ಬಂದಿದೆ. ಇನ್ನು ಇಂಡಿಪೆಂಡೆನ್ಸ್ ಡೇ ಆಗಿರಬೇಕು. ಹಾಗೆ ಇವತ್ತು ನಮಗೆ ಒಂದು ಇದು ಮುಜ್ಜುಗಳ ಕಾಟ ಗೈಸ್. ಎಂಥ ಮುಜ್ಜುಗಳು ಅಂತ ಹೇಳಿದರೆ ಒಂದೆರಡಲ್ಲ, 6-7 ಉಂಟು ಮುಚ್ಚು. ಒಂದು ಮರದಿಂದ ಒಂದು ಮರಕ್ಕೆ ಹಾರಿ, ಮನೆಯ ಹಂಚಿನ ಮೇಲೆ ಎಲ್ಲ ಹಾರಿ, ಸೀಟಿನ ಮೇಲೆ, ಸ್ಲ್ಯಾಪಿನ ಮೇಲೆ ಎಲ್ಲ ಹಾರಿಕೊಂಡು ಎಂಥ ಉಪದ್ರ ಅಂತಲೇ ಇಲ್ಲ. ಬೊಂಡ ಕುಡಿದು ಹಾಕೋದು, ಮತ್ತು ತೆಂಗಿನಕಾಯಿ ಎಲ್ಲ ಇದು ಮಾಡಿ ಹಾಕೋದು, ಎಂಥ ಉಪದ್ರ ಅಂತಲೇ ಇಲ್ಲ. ಈಗ ಓಡಿಸ್ಕೊಂಡು ಸಾಕಾಯಿತು. ನಿನ್ನೆಯಿಂದ ಬರ್ತಾ ಉಂಟು ಮುಜ್ಜುಗಳು. ಹಾಗೆ ಇವತ್ತು ಕೂಡ ಹಾಗೆ ಬೆಳಿಗ್ಗೆ ಕೂಡ ಎಂಥ ಉಪದ್ರ ಅಂತಲಿಲ್ಲ. ಒಂದು ಮರದಿಂದ ಒಂದು ಮರಕ್ಕೆ ಹಾರಿ ಅಲ್ಲಿ ಹಿಂಬದಿಯಿಂದ ಆಗಿ ಹೋಗಿದೆ. ಇನ್ನು ಎಲ್ಲಿಂದಾಗಿ ಹೆಚ್ಚು ಬರ್ತದೆ ಅಂತಲೇ ಗೊತ್ತಿಲ್ಲ. ನೋಡುವ ಎಂತ ಅಂತೇಳಿ. ಹಾಗೆ ಎಂತ ಕೂಡ ಒಂದು ಇಡುವುದಿಲ್ಲ, ಒಂದು ವಸ್ತು ಕೂಡ. ಬಾಳೆಕಾಯಿ ಇದ್ರೆ ಅದು ಹಣ್ಣಾಗ್ಲಿಕ್ಕೆ ಬರ್ತಾ ಇದ್ರೆ ಅದು ಕೂಡ ಇಡುವುದಿಲ್ಲ, ಎಂತ ಕೂಡ ಇಡುವುದಿಲ್ಲ. ಅಷ್ಟು ಒಂದು ಉಪದ್ರ ತಿಂದ್ಕೊಂಡು ಹೋಗ್ತದೆ. ನಿನ್ನೆ ಇದ್ದದೇ 4 ಅಂಬಡೆ, ಅದು ಸ್ವಲ್ಪ ಇದಾಗ್ತಾ ಬರ್ತದಲ್ಲ, ಈಗ ಸ್ವಲ್ಪ ಹಣ್ಣಾಗ್ತಾ ಆ ಟೈಪಿಗೆ, ಅದನ್ನು ಕೂಡ ಕೊಂಡೋಗಿ ತಿಂತಾ ಉಂಟು. ನಿನ್ನೆ ಕೊಂಡೋಗಿ ಇದ್ದದ್ದೇ ಸ್ವಲ್ಪ ಎಲ್ಲ ಅದರಲ್ಲಿ, ಆದರೂ ಕೂಡ. ಹಾಗೆ ಗೈಸ್, ಇವತ್ತು ಸ್ವಾತಂತ್ರ್ಯಕ್ಕೆ ನಮಗೆ ಎಂತ ಇಲ್ಲ, ನಮಗೆ ಸಾರು ಮತ್ತು ಹಾಗೆ ಗೈಸ್, ಇವತ್ತು ಸ್ವಾತಂತ್ರ್ಯಕ್ಕೆ ನಮಗೆ ಎಂತ ಇಲ್ಲ, ನಮಗೆ ಇವತ್ತೊಂದು ಸಾರು ಮತ್ತು ಇದು ಮೀನು ಫ್ರೈ ಮಾಡುವ ಅಂತೇಳಿ ಡಿಸ್ಕೋ ಮೀನು ತಂದಿದ್ದಾರೆ ಹಸ್ಬೆಂಡ್. ಹಾಗೆ ಡಿಸ್ಕೋ ಮೀನು ಫ್ರೈ ಮಾಡುವ, ಸ್ವಲ್ಪ ಮಸಾಲ ಫ್ರೈ ಮಾಡುವ ಅಂತೇಳಿ ಹಾಗೆ ಎನಿಸಿದ್ದೇನೆ. ನೋಡುವ ಏನಾಗ್ತದೆ ಅಂತೇಳಿ. ಚಿಕನ್ ತರ್ತಾನೆ ಅಂತ ಹೇಳಿದರು, ಮತ್ತು ಇವತ್ತಿಗೆ ಬೇಡ ನಾಳೆ ಅಂತೇಳಿ ಹೇಳಿದೆ ನಾನು. ಮತ್ತು ಸ್ವಲ್ಪ ಪಾಯಸ ಮಾಡುವ ಅಂತೇಳಿ, ಸ್ವಲ್ಪ ಪಾಯಸ ಮತ್ತು ನಾನು ಇದು ಅರಿಶಿನ ಎಲೆ ಇದೆ ಅಲ್ಲ, ಅದರದ್ದು ತಿಂಡಿ ಮಾಡುವ ಅಂತೇಳಿ ಎನಿಸಿದೆ. ಆದರೆ ನನಗೆ ಹುಷಾರಿಲ್ಲ, ಒಂದು 2 ಡೇಸ್ ಆಯಿತು. ಜ್ವರ, ಶೀತ, ಕೆಮ್ಮು ಅಂತೇಳಿ. ಹಾಗಾಗಿ 4 ದಿವಸ ಆಯಿತು ಆಚೆ ಈಚೆ ಮಾಡಿ ಬ್ಲಾಗ್ ಹಾಕದೆ ಕೂಡ. ಮೊನ್ನೆ 2 ದಿನ, ಅದಕ್ಕಿಂತ ನಡುವಲ್ಲಿ 1 ದಿವಸ ಹಾಕಿದ್ದೆ. ಅದರ ಮೊದಲನೇ 2 ದಿವಸ ಹಾಕಲಿಲ್ಲ, ಹುಷಾರಿಲ್ಲದೆ. ಅದಕ್ಕೆ ಏನು ಕಂಟೆಂಟ್ ಇರಲಿಲ್ಲ, ಹಾಗೆ ಹಾಕಲಿಲ್ಲ. ನಿನ್ನೆ ಮತ್ತು ಮೊನ್ನೆ ಹುಷಾರಿಲ್ಲದೆ ಹಾಕಲಿಲ್ಲ. ಹಾಗೆ ಇವತ್ತು ಸ್ವಲ್ಪ ಹುಷಾರಾಗಿದ್ದೇನೆ, ಹಾಗೆ ವ್ಲಾಗ್ ಈಗ ಮಾಡ್ತಾ ಇದ್ದೇನೆ. ಗೈಸ್, ಇಲ್ಲಿ ನಮ್ಮಲ್ಲಿ ಮುಜ್ಜು ಬಂದಿದೆ ಅಂತ ಹೇಳಿದರೆ ಎಷ್ಟೊಂದು ಬಂದಿದೆ ಅಂತ ಹೇಳಿಲ್ಲ ಗೈಸ್. ಎಂಥ ಉಪದ್ರ ಅಂತ ಹೇಳಿದರೆ, ಎಲ್ಲರ ಮನೆಯಿಂದ ಮನೆಗೆ, ಎಲ್ಲರ ಹಂಚಿಂದ ಹಂಚಿಗೆ, ಟ್ಯಾರಿಸಿಗೆ, ಸ್ಲ್ಯಾಪಿಗೆ ಎಂಥ ಒಂದು ಇಡುವುದಿಲ್ಲ. ಎಷ್ಟೊಂದು ಬೊಂಡಗಳು ತಿಂದಿದೆ ಅಂತ ಹೇಳಿಲ್ಲ. ಒಂದು ಅಂಬಡೆ ಕೂಡ ಇಡುವುದಿಲ್ಲ. ಈಗ ಅಂಬಡೆಯನ್ನು ಕೊಯ್ದು ಮರದಲ್ಲಿ ಕುತ್ಕೊಂಡು ತಿಂತ ಒಂದು ಹೇಗಿದೆ ವಿಲೇಜ್. ಬರೀ ಉಪದ್ರ ಅಂದರೆ ತುಂಬ ಉಪದ್ರ ಗೈಸ್. ಈ ಸೋಫಿಯನ್ನು ಕೂಡ ಬಿಟ್ಟಿದ್ದಾರೆ, ಅದನ್ನು ಹಿಡಿಲಿಕ್ಕೆ. ಅದು ಎಲ್ಲಿ ಸಿಗ್ತದೆ? ಅದು ಎಲ್ಲ ಕಡೆ ಓಡೋಡಿ ಹೋಗ್ತದೆ, ಎಲ್ಲಿ ಕೂಡ ಸಿಗುತ್ತಿಲ್ಲ. ಅದರ ಪರಿಮಳವನ್ನು ತಗೊಳ್ತಾ ಉಂಟು ಇವಳು. ಇಲ್ಲಿ ನೋಡಿ, ಕೆಳಗೆ ಒಂದು 4 ಅಂಬಡೆ ಉಳಿದಿದೆ ಗೈಸ್, ಭಾರಿ ಕಷ್ಟದಲ್ಲಿ. ಅದು ಮಂಗನಿಗೆ ತೆಗಿಲಿಕ್ಕೆ ಆಗೋದಿಲ್ಲ. ಈಗ ಅದರ ಎಡೆಯಲ್ಲಿ ಕೂತಿದೆ, 2 ಉಂಟು. ಓಡಿಸಿದ್ದಕ್ಕೆ ಅಲ್ಲಿ ಹೋಗಿ ಕೂತಿದೆ. ಇನ್ನು ಯಾವಾಗ ಅಲ್ಲಿಂದ ಹೋಗ್ತದೆ ಅಂತ ನೋಡಬೇಕು. ನೋಡಿ, ಇಲ್ಲಿ ಇನ್ನೊಂದು ಬಂದು ಟ್ಯಾರಿಸಲ್ಲಿ ಕೂತ್ಕೊಂಡಿತ್ತು, ಅಲ್ಲಿ ಹಂಚಿ ಮೇಲೆಯಿಂದ ಹಾರಿ ಹೋಯಿತು. ನಮ್ಮ ಟ್ಯಾರಿಸ್ನಲ್ಲಿ ಪಾಮಾಜಿ ಅಂತ ಹೇಳ್ತಾರಲ್ಲ, ಅದು ತುಂಬ ಆಗಿದೆ ಮಳೆ ಬಂದು. ಇನ್ನೊಂದು ಬಿಸಿಲು ಬಿದ್ದರೆ ಎಲ್ಲ ಹೋಗ್ತದೆ. ಈಗ ಅಲ್ಲಿ ಮರದಲ್ಲಿ ಕೂತ್ಕೊಂಡಿದೆ. ಈಗ ಮರದಲ್ಲಿ ಕೂತ್ಕೊಂಡಿದೆ, ಅದು ಕಾಣುವುದಿಲ್ಲ ನಿಮಗೆ, ನನಗೆ ಕಾಣ್ತಾ ಉಂಟು ದೂರದಿಂದ. ಎಡೆಯಲ್ಲಿ ಕೂತ್ಕೊಂಡು ಎಂಥದೋ ತಿಂತಾ ಉಂಟು. ಇಲ್ಲಿ ಜೋರು ಮೋಡ ಆಗಿದೆ, ಮಳೆ ಬರುವ ಥರ ಆಗಿದೆ. ಇನ್ನು ನೋಡಬೇಕೆಂತ ಅಂತೇಳಿ, ಮಳೆ ಬರ್ತದಾ ಇಲ್ವಾ ಅಂತೇಳಿ. ನಮ್ಮ ಕೋಳಿ ಕಾಯ್ತಾ ಉಂಟು ಗೆಲ್ಲಲ್ಲಿ ಕೂತ್ಕೊಳ್ಳಿಕ್ಕೆ, ಅಲ್ಲಿ ಹೋಗಿ. ಗೊತ್ತಿಲ್ಲ ಇನ್ನು ಎಂತ ಅಂತೇಳಿ. ನಮ್ಮ ಕೋಳಿ ಕಾಯ್ತಾ ಉಂಟು ಅಲ್ಲಿ ಕೂತ್ಕೊಂಡು, ಗೆಲ್ಲಿನ ಮೇಲೆ ಕೂತ್ಕೊಳ್ಳಿಕ್ಕೆ. ಮಳೆ ಬಂದರೂ ಕೂಡ ಒದ್ದಾಗ್ತದೆ. ಬೇರೆ ಪ್ಲೇಸ್ ಕೂಡ ಉಂಟು, ಅಲ್ಲಿ ಕೂತ್ಕೊಳ್ಳೋದೇ ಇಲ್ಲ, ಅಲ್ಲೇ ಆಗಬೇಕು ಆ ಮರದ ಗೆಲ್ಲುಗಳಲ್ಲಿ.
ಇಲ್ಲಿ ಮುಜ್ಜುಗಳು ಆಚೆ ಈಚೆ ಹೋಗ್ತಾ ಉಂಟು. ನಾನು ವಿಡಿಯೋ ಇಟ್ಕೊಂಡಿದ್ದೇನೆ, ಎಲ್ಲಿ ಕಾಣ್ತದ ನೋಡುವ ಅಂತೇಳಿ ಪ್ಲೇ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ತೆಂಗಿನ ಮರದಿಂದ ಇನ್ನೊಂದು ತೆಂಗಿನ ಮರಕ್ಕೆ ಜಂಪ್ ಮಾಡ್ತಾ ಉಂಟು. ಅದು ತುಂಬ ಉಂಟು ಗೈಸ್, 5-6 ಉಂಟು. ಅದು ಸಿಗ್ತದಾ ಅಂತೇಳಿ ವಿಡಿಯೋಗೆ ನೋಡ್ತಾ ಇದ್ದೇನೆ. ಅದು ಹಸ್ಬೆಂಡ್ ಅವರೆಲ್ಲ ಓಡಿಸ್ಕೊಂಡು ಹೋಗಿದ್ದಾರೆ, ಎಲ್ಲಿ ಹೋಯ್ತಂತೇಳಿ ಗೊತ್ತಿಲ್ಲ, ಅಲ್ಲೇ ಇತ್ತು ಜಂಪ್ ಮಾಡ್ತಾ. ನಮ್ಮ ಕೋಳಿ ನೋಡಿ ಅಲ್ಲಿ ಮರದಲ್ಲಿ ಗೆಲ್ಲಿನ ಮೇಲೆ ಹೋಗಿ ಕೂತ್ಕೊಂಡಿತು. ಇನ್ನು ಅಲ್ಲಿ ಮೆಲ್ಲ ಒಂದು ಸೈಡಿಗೆ ಕೂತ್ಕೊಳ್ತದೆ ನೋಡಿ, ಅದರ ಪ್ಲೇಸೇ ಅದು. ಸ್ವಲ್ಪ ಗೆಲ್ಲಿತ್ತು, ಅದನ್ನು ಹಸ್ಬೆಂಡ್ ಕಡ್ದಿದ್ದಾರೆ. ಹೂವಿನ ಗಿಡ ಒಂದು ಕೂಡ ಆಗೋದಿಲ್ಲ, ಎಲ್ಲ ನೀರು ಬಿದ್ದೆಲ್ಲ ಹಾಳಾಗಿ ಹೋಗ್ತದೆ, ಅದಕ್ಕೋಸ್ಕರ ಕಡ್ದಿದ್ರು ನೋಡಿ. ಅಲ್ಲಿ ಕೂತ್ಕೊಳ್ತಾಳೆ ನೋಡಿ, ಭಾರಿ ಖುಷಿ. ಇಲ್ಲಿ ಸೋಫಿ ನೀರಿನಲ್ಲಿ ಅವಳನ್ನು ನದಿಗೆ ಪಿಸಾಡಿದ್ದು ಹಸ್ಬೆಂಡ್, 2 ಸಲ ಪಿಸಾಡಿದ್ರು. ಈಗ ಮೇಲೆ ಬಂದ್ಲು. ಪ್ರವೀಣನ್ನ ಇದು ಬಳೆ ಹಾಕ್ಲಿಕ್ಕೆ ಹೋಗಿದ್ರು, ಹಾಗೆ ಮೀನು ಸಿಕ್ಕಿದೆ. ಓಪನ್ ಮಾಡಲಿಲ್ಲ, ಸ್ವಲ್ಪವೇ ಸ್ವಲ್ಪ ಸಿಕ್ಕಿದ್ದು, ಜಾಸ್ತಿ ಏನು ಸಿಗಲಿಲ್ಲ. ಹಾಗೆ ಅದನ್ನು ನೋಡ್ತಾ ಇದ್ದಾರೆ ಎಂತ ಅಂತೇಳಿ. ಈಗ ಪ್ರವೀಣನ್ನು ತಗೊಂಡು ಬರ್ತಾ ಇದ್ದಾರೆ ನೋಡಿ, ಮೀನನ್ನು ತಗೊಂಡು ಬರ್ತಾ ಇದ್ದಾರೆ ನೋಡಿ. ನೀರು ಸ್ವಲ್ಪ ಫಾಸ್ಟ್ ಉಂಟು, ಅಂದರೆ ಮಳೆ ಬಂದಿದೆಯಲ್ಲ, ಹಾಗೆ ಸ್ವಲ್ಪ ಕಸ ಅದು ಇದೆಲ್ಲ ಹೋಗ್ತಾ ಉಂಟು ನೋಡಿ. ನಮ್ಮ ಸೋಫಿ ಕಾಯ್ತಾ ಇದ್ದಾಳೆ, ಕಾಯ್ತಾ ಇದ್ದಾಳೆ. ನೋಡಿ, ಸೋಫಿ ಭಾರಿ ಇಷ್ಟ, ಯಾರಾದರೂ ಬಂದರೆ ಅಂತ ಹೇಳಿದರೆ. ಹತ್ತಿರ ಬಂದರೆ ಬೊಗಳ್ತಾಳೆ, ಅವಳನ್ನು ದೂರದಿಂದ ಸುಮ್ಮನಿದ್ದಾಳೆ. ಇವತ್ತು ಪಾಯಸ ಮಾಡುವ ಅಂತೇಳಿ ಪಾಯಸ ಮಾಡಲಿಕ್ಕೆ ಉಂಟು. ಸ್ವಲ್ಪ ಇರೋದು, ಸ್ವಲ್ಪ ಸಾಗು ಮತ್ತು ಸ್ವಲ್ಪ ಹೆಸರು ಬೇಳೆ ಇದೆ, ಅದರದ್ದು ಮಾಡುವ ಅಂತೇಳಿ. ತುಂಬ ಏನು ಮಾಡೋದಿಲ್ಲ, ಸ್ವಲ್ಪ ಮಾಡುವ ಅಂತೇಳಿ. ಹಾಗೆ ಒಂದು ಜೋರು ಮಳೆ ಕೂಡ ಬರ್ತಾ ಉಂಟು. ಗಂಟೆ ಇವಾಗ 10:15 ಕಳೆಯಿತು. ನೋಡುವ ಏನೆಲ್ಲ ಆಗ್ತದೆ ಅಂತ ಹೇಳಿ. ಗೈಸ್, ಇಲ್ಲಿ ನಾನು ಮೊದಲು ಇದು ಹೆಸರು ಬೇಳೆಯನ್ನು ಫ್ರೈ ಮಾಡ್ತೇನೆ. ಅದು ಫ್ರೈ ಮಾಡಿದರೆ ಮಾತ್ರ ಅದೊಂದು ಪಾಯಸಕ್ಕೊಂದು ಪರಿಮಳ ಬರೋದು, ಇಲ್ಲದಿದ್ದರೆ ಪರಿಮಳ ಇರೋದಿಲ್ಲ, ಅಷ್ಟೊಂದು ಟೇಸ್ಟ್ ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡ್ತೇನೆ. ಕಪ್ಪಾಗಬಾರ್ದು, ಲೈಟಾಗಿ ಸ್ವಲ್ಪ, ಹೌದಲ್ವಾ ಅಂತ ಹೇಳಿ ಒಂದು ಪರಿಮಳ ಬಂದರೆ ಸಾಕು. ಇದೀಗ ಕರೆಕ್ಟ್ ಆಗಿದೆ. ಈಗ ಇದು ನೋಡಿ ಇಷ್ಟುಂಟು, ಎಂತ ಹೇಳಿ ಸಾಗು, ನನಗೆ ಸಾಕು, ಸ್ವಲ್ಪ ಮಾಡೋದು ಇಲ್ಲಿ ಸಾಕು. ಇದು ಇನ್ನು ಜಾಸ್ತಿ ಇಲ್ಲ ನನ್ನ ಹತ್ರ, ಹಾಗಾಗಿ ಸ್ವಲ್ಪ ಇತ್ತು ಪಾಯಸ. ನಮಗೆ ಇವತ್ತು ಸ್ಪೆಷಲ್ ಗೈಸ್ ನೋಡಿ, ಸ್ವಾತಂತ್ರ್ಯಕ್ಕೆ. ಇದು ಡಿಸ್ಕೋ ಮೀನು ಹಸ್ಬೆಂಡ್ ಈಗ ಬೆಳಿಗ್ಗೆ ತಂದದ್ದು, ತುಂಬ ಒಳ್ಳೆದಿತ್ತು, ಫ್ರೆಶ್ ಇತ್ತು. ಇದನ್ನೀಗ ಸ್ವಲ್ಪ ಮಸಾಲ ಫ್ರೈ ಮಾಡುವ ಅಂತೇಳಿ. ಮತ್ತು ಇಲ್ಲಿ ನಾನು ಸಾರು ಕೂಡ ನಂದಾಯಿತು, ಇನ್ನು ಇದಕ್ಕೊಂದು ಒಗ್ಗರಣೆ ಆಗಬೇಕು. ಒಂದು ಸೈಡಿಂದ ನನ್ನದು ಪಾಯಸಕ್ಕೆ ನಾನು ಇಟ್ಟಿದ್ದೇನೆ, ಇದನ್ನು ಬೇಯ್ತಾ ಉಂಟು ಎರಡು ಕೂಡ. ಒಂದು ಕಡೆಯಿಂದ ಫ್ರೈ ಕೂಡ ಆಯಿತು, ಬೇಗ ನನ್ನದೆಲ್ಲ ಜಟ್ಪಟ್. ಇದು ಫ್ರೈ ಆಗಿ ಸ್ವಲ್ಪ ಮಸಾಲ ಥರ ಮಾಡಿದ್ದೇನೆ. ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ನಾನು ರೆಸಿಪಿ ಶೇರ್ ಮಾಡ್ತೇನೆ. ಇವತ್ತು ನಾನು ಫಸ್ಟ್ ಟೈಮ್ ಮಾಡಿದ್ದಲ್ಲ, ನಾನು ಯಾವ ರೀತಿ ಆಗ್ತದೆ ಅಂತ ನೋಡೋಣ ಅಂತೇಳಿ ನೆಕ್ಸ್ಟ್ ಟೈಮ್ ಇದರ ರೆಸಿಪಿಯನ್ನು ನಾನು ಹಾಕ್ತೇನೆ. ಇಲ್ಲಿ ನನ್ನ ಒಂದು ಕಡೆಯಿಂದ ಸಾರಿಗೆ ಒಗ್ಗರಣೆ ಕೂಡ ಕೊಟ್ಟಾಯಿತು. ಇನ್ನು ಗಂಟೆ 1 ಆಗ್ತಾ ಬಂತು, ಇನ್ನು ಊಟದ ಟೈಮ್ ಕೂಡ ಆಯಿತು. ಮತ್ತು ಇದು ನಿನ್ನೆ ಸ್ವಲ್ಪ ಕಡಲೆ ಪದಾರ್ಥ ಇತ್ತು, ಅದು ಕೂಡ ಉಂಟು, ಇವತ್ತಿಗೆ ಬಿಸಿ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ನನ್ನ ಪಾಯಸ ಕೂಡ ಆಗ್ತಾ ಬಂತು, ಆಯಿತು ಆಲ್ಮೋಸ್ಟ್ಲಿ. ಒಂದು ಕುದಿ ಬಂದರೆ ಆಯಿತು. ಇದರ ಕಲ್ಲರ್ ಕೂಡ ಚೇಂಜ್ ಆಗಿದೆ, ಅದು ಬೆಲ್ಲದ ಕಲ್ಲರ್ ಚೇಂಜ್, ಸ್ವಲ್ಪ ರೆಡ್ ಥರ. ಹಾಗಾಗಿ ಇದು ಕೂಡ ಪಾಯಸ ಕೂಡ ಅದೇ ಕಲ್ಲರ್ ಆಗಿ ಬಂದಿದೆ. ಆದರೆ ತುಂಬ ಚೆನ್ನಾಗಾಗಿದೆ ಕೂಡ. ಇಲ್ಲಿ ಈಗ ಮಧ್ಯಾಹ್ನ ಒಳ್ಳೆ ಮಳೆ ಬರ್ತಾ ಉಂಟು. ಮಧ್ಯಾಹ್ನ ಗಂಟೆ 1:15 ಕಳೆಯಿತು. ಸ್ವಾತಂತ್ರ್ಯಕ್ಕೆ ಒಳ್ಳೆ ಜೋರಾದ ಮಳೆ ಬರ್ತಾ ಉಂಟು ನಮಗೆ ನೋಡಿ. ಅಮ್ಮ ಇದು ನೋಡಿ ಅರಿಶಿನ ಎಲೆ ತಂದು ಇಟ್ಟಿದ್ದಾರೆ, ನಾಳೆ ಬೆಳಿಗ್ಗೆ ಮಾಡುವ ಅಂತ ಹೇಳಿ. ಈಗ ಮಾಡಲಿಕ್ಕೆ ನನಗೆ ಬೆಲ್ಲ ಸಾಕಾಗೋದಿಲ್ಲ, ಸ್ವಲ್ಪ ನಾನು ಪಾಯಸಕ್ಕೆ ಹಾಕಿದ್ದೆ,
ಅಮ್ಮ ಇವತ್ತು ತರ್ತೇನಂತಲೂ ಕೂಡ ನಂಗೆ ಗೊತ್ತಿರಲಿಲ್ಲ, ನಾಡಿದ್ದು ಮಾಡುವ ಅಂತ ಹೇಳ್ತಾ ಇದ್ರು, ಮತ್ತು ಅವರು ತಕೊಂಡು ಬಂದಿದ್ದಾರೆ. ಹಾಗಾಗಿ ನಾಳೆ ಬೆಳಿಗ್ಗೆಗೆ ತಿಂಡಿಗೆ ಮಾಡುವ ಅಂತೇಳಿ ಎನಿಸಿದ್ದೇನೆ. ನೋಡುವ ಎಂತ ಆಗ್ತದೆ ಅಂತ. ಬೆಲ್ಲ ಸಾಕಾಗುವುದಿಲ್ಲ, ಬೆಲ್ಲ ಸಾಕಾಗ್ತಿದ್ರೆ ನಾನು ಇವತ್ತು ಮಾಡ್ತಿದ್ದೆ ಸಂಜೆ ಹೊತ್ತಿಗೆ, ಬಟ್ ಬೆಲ್ಲ ಸಾಕಾಗುವುದಿಲ್ಲ, ಹಾಗಾಗಿ ಮಾಡೋದಿಲ್ಲ. ಇದು ಮಾರ್ಕೆಟಲ್ಲೆಲ್ಲ ತುಂಬ ರೇಟ್ ಉಂಟು ಇದಕ್ಕೆ. ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾಳೆ ವ್ಲಾಗ್ನೊಂದಿಗೆ ಸಿಗ್ತೇನೆ. ಬೈ ಬಾಯ್, ಟೇಕ್ ಕೇರ್.